ಇನ್ ಮುಂದೆ ಯಾವ್ದಾದ್ರು ಸಮಾಜಕ್ಕೆ ಒಳ್ಳೆ ಕೆಲಸ ಅಂದ್ರೆ ಉಪೇಂದ್ರ ಫಿಲಮ್ ಉಪೇಂದ್ರ ಒಂಥರ ನೀನು ಹೊಸ ಪ್ರಪಂಚ ತೋರಿಸ್ತೀನಿ ಬಾ ಅಂತ ಆತರ ಏನಿವಿ ಲೈಫಲ್ಲಿ ಏನಿಲ್ಲ ಎಲ್ಲ ಮರ್ತ್ಬಿಟ್ಟು ಕುಡ್ದು ಅಲ್ಲೆಲ್ಲ ಮಲ್ಕೊಂತಿದ್ರ ಒಂದ್ ತಿಂಗಳು ಇಲ್ಲ ಇಲ್ಲ ಆತರ ಅನ್ಸುತ್ತೆ ಬ್ರೇಕಪ್ ಆಯ್ತು ಹಂಗಿಂಗೆ ಯಾವ ವ್ಯಕ್ತಿಗೂ ಬೇರೆಯವ್ರಿಗೆ ಆದಾಗ ನಮ್ಗೆ ಏನ್ ಅನ್ಸಲ್ಲ, ನಮ್ಗೆ ಆ ನೋವು ಆದಾಗ ಅರ್ಥ ಆಗುತ್ತೆ ಯಾವ ತರ ಇರುತ್ತೆ ಆ ನೋವು ಅಂತ. ಯಾವತ್ತೂ ನಾನು ಕೆಟ್ಟದಾಗಿ ಬಯಸಲ್ಲ, ಎಲ್ಲೇ ಇದ್ರೂ ಚೆನ್ನಾಗಿರ್ಬೇಕು ಅನ್ನೋ ನನ್ನ ಮನೋಭಾವನೆ. ಎಲ್ಲರಿಗೂ ಮನು ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತೊಂದು ಅಂದರೆ ಮೋಟಿವೇಶನಲ್ಲು ಎಲ್ಲ ಲವ್ ಫೇಲೋರ್ ಆಗಿರೋರಿಗೆ ಒಂದು ಮೋಟಿವೇಶನಲ್ ವಿಡಿಯೋ ಇದು. ನಿಜವಾಗ್ಲೂ ಆ ಹುಡುಗಂಗೆ ಲವ್ ಬ್ರೇಕಪ್ ಆಗಿ ಒಂದು 2ರಿಂದ 3 ತಿಂಗಳಾಗಿರ್ಬೋದು. ಬಟ್ ಎಲ್ಲರಿಗೂ ನಾರ್ಮಲ್ಲಾಗಿ ಲವ್ ಬ್ರೇಕಪ್ ಆದರೆ ಒಂಥರ ಮನ್ಸಿಗೆ ತುಂಬ ನೋವು ಆಗೇ ಆಗುತ್ತೆ. ಬಟ್ ಈ ಹುಡುಗ ಅದನ್ನೇ ಚಾಲೆಂಜಾಗಿ ತೊಗೊಂಡು ಅವನು ಮಾಡಿರೋ ಸಾಧನೆ ನೋಡಿದ್ರೆ ತುಂಬ ಖುಷಿ ಆಗ್ತೀರಾ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಅಂದರೆ ಇವಾಗ ಒಂದು ಚಿಕ್ಕದಾಗಿ ಒಂದು ಸ್ಟೆಪ್ ತೊಗೊಂಡಿದ್ದಾನೆ. ಇವಾಗ ಲವ್ ಫೇಲೋರ್ ಆದರೆ ಆ್ಯಕ್ಚುಲಿ ಎಲ್ಲ ಮನೇಲಿ ಕೂತ್ಕೊಂಡು ಮಲ್ಕೊತಾ ಇರ್ತಾರೆ ತಲೆ ಮೇಲೆ ಬಟ್ಟೆ ಹಾಕ್ಕೊಂಡು. ಬಟ್ ಆದರೆ ಕುಡಿದು ಸಿಗರೇಟ್ ಸೇದಿ ನನ್ನ ಜೀವನನೇ ಬೇಡ, ಏನಕ್ಕೆ ಬೇಕು ಈ ಲೈಫು ಅಂತ ಕೂತ್ಕೊತಾರೆ. ಆದರೆ ಈ ಹುಡುಗ ತನ್ನ ಕಾಲ ಮೇಲೆ ತಾನು ನಿಂತ್ಕೋಬೇಕಂತ ಹೇಳಿ ಅದನ್ನೆಲ್ಲ ಮರೆತು ಇವತ್ತು ಮುಂದೆ ಚೆನ್ನಾಗಿರಬೇಕು, ನಾನು ಚೆನ್ನಾಗಿ ಬದುಕಬೇಕು, ಮುಂದೆ ಬರೋ ಹುಡುಗಿಗೋಸ್ಕರ ನಾನು ಲೈಫಲ್ಲಿ ಒಂಥರ ನಿಂತ್ಕೋಬೇಕು ಅಂತ ಹೇಳ್ಬಿಟ್ಟು ರೀಸೆಂಟಾಗಿ ಅವನು ಏನೋ ತೊಗೊಂಡಿದ್ದಾನೆ. ಅದನ್ನು ಆ ಹುಡುಗನ ಬಾಯಲ್ಲೇ ಕೇಳೋಣ ಬನ್ನಿ. ನಮಸ್ಕಾರ ಶಿವ ಅವರೇ. ನಮಸ್ಕಾರ. ಏನು ಸಮಾಚಾರ? ಆರಾಮ್ ನೋಡಿ. ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ. ನೊಂದಿದ್ದೀರಾ, ನಗ್ತಿದ್ದೀರಾ, ಹೆಂಗಿದ್ದೀರಾ? ಚೆನ್ನಾಗಿದ್ದೀವಿ. ಲೈಫಲ್ಲಿ ಏನಿಲ್ಲ ಎಲ್ಲ ಮರ್ತ್ಬಿಟ್ಟು ಮುಂದಿನ ಜೀವನದ ಬಗ್ಗೆ ಒಂಥರ ಒಳ್ಳೆ ವ್ಯಕ್ತಿಗಳ ಜೊತೆ ಇರಬೇಕು, ಒಳ್ಳೇದೇ ಮಾಡಬೇಕು, ಯಾವತ್ತೂ ಕೆಟ್ಟದನ್ನ ಯಾರಿಗೂ ಬಯಸಬಾರ್ದು, ನಮ್ಮಷ್ಟಕ್ಕೆ ನಾವು ಇರಬೇಕು ಅಂತ ಬಯಸ್ತಾ ಇದ್ದೀವಿ. ಸೊ ಏನಂದರೆ ಕೆಲವೊಬ್ಬರು ಲವ್ ಬ್ರೇಕಪ್ ಆದರೆ ತುಂಬ ಡೀಪಾಗಿ ಲವ್ ಮಾಡಿಬಿಟ್ಟಿರ್ತಾರೆ. ಆಗುತ್ತೆ ಮನಸ್ಸಿಗೆ. ಹಿಂಗಂದ್ರೆ ಯಾವತ್ತು ನಾವು ಅನ್ಕೊಂಡಂಗೆ ನಮ್ಗೆ ಅನ್ಸುತ್ತೆ ಬ್ರೇಕಪ್ ಆಯಿತು ಹಂಗಿಂಗೆ. ಯಾವ ವ್ಯಕ್ತಿಗೂ ಬೇರೆಯವ್ರಿಗೆ ಆದಾಗ ನಮ್ಗೇನು ಅನ್ಸಲ್ಲ, ನಮಗೆ ಆ ನೋವು ಆದಾಗ ಅರ್ಥ ಆಗುತ್ತೆ ಯಾವ ಥರ ಇರುತ್ತೆ ಆ ನೋವು ಅಂತ. ಅದೆಲ್ಲ ಬಿಟ್ಬಿಟ್ಟು ಡ್ರಿಂಕ್ ಮಾಡೋದು, ಸ್ಮೋಕ್ ಮಾಡೋದು, ಮತ್ತು ಏನಾದ್ರು ಕೆಟ್ಟ ಇದು ಮಾಡಬೇಡಿ. ಸಮಾಜಕ್ಕೆ ಏನಾದರೂ ಒಂದು ಮಾದರಿ ಆಗುವಂಥದ್ದು ಏನಾದರೂ ಮಾಡಿ ಸಮಾಜಕ್ಕೆ ಒಂದು ಒಳ್ಳೆಯದು ಮೋಟಿವೇಶನ್ ಕೊಡಿ, ಈ ಥರ ಲೈಫಲ್ಲಿ ಬದುಕಬೇಕು ಅಂತ. ಹಾಗೆಯೇ ನನ್ನ ಮುಂದಿನ ಫ್ಯೂಚರು ನಗ್ನಗ್ತಾ ಹ್ಯಾಪಿಯಾಗಿ ಮುಂದಿನ ಜನ್ರೇಷನ್ಗೆ ಏನಂದರೆ ಒಂದು ಒಳ್ಳೆ ರೀತಿಯಾಗಿ ಬದುಕಬೇಕು, ಆ ಥರ ನನ್ನ ಭಾವನೆ. ಓಕೆ, ಇವಾಗ ನಾನು ಯಾರ ಹೆಸ್ರುಗಳು ತಗೊಳ್ಳೋಕ್ಕೆ ನಾನು ಇಷ್ಟಪಡಲ್ಲ. ಸೊ ಆ ಹುಡುಗಿ ನಿನ್ನ ಲೈಫಿಂದ ಬಿಟ್ಟು ಹೋದ್ಲು. ಸೊ ಬಿಟ್ಟು ಹೋದ್ಮೇಲೆ ನಿಮ್ಮಲ್ಲಿ ಯಾವ್ಯಾವ ಥರ ಚೇಂಜಸ್ ಕಂಡಿದ್ದೀರಾ? ಅಂದರೆ ಪಾಸಿಟಿವ್ ಆಗಿ ಅಲ್ಲ ನೆಗೆಟಿವ್ ಆಗಿ ಎಷ್ಟು ದಿನ ಇದ್ರಿ, ಪಾಸಿಟಿವ್ ಆಗಿ ಯಾವ ಥರ ಆದ್ರಿ? ನೆಗೆಟಿವ್ ಆಗಿ ಒಂದು ತಿಂಗಳು ಅನಿಸುತ್ತೆ ಆ ಥರ, ಯಾಕಪ್ಪ ಈ ಥರ ಜೀವನದಲ್ಲಿ ನಾವು ತೊಂದರೆಗಳನ್ನ ಮಾಡಿಕೊಂಡು ಈ ಥರ ಒಂದು ಅನಿಸುತ್ತೆ. ಅಂದರೆ ಕುಡ್ದು ಅಲ್ಲೆಲ್ಲ ಮಲ್ಕೊಂತಿದ್ರಾ ಒಂದು ತಿಂಗಳು? ಇಲ್ಲ ಇಲ್ಲ ಆ ಥರ ಏನು ಆಗಲ್ಲ ನಮ್ಮ ಲೈಫಲ್ಲಿ. ಬೇರೆದೇನಂದರೆ ಒಂಥರ ಫೀಲ್ ಆಗುತ್ತೆ, ನಾನು ಯಾಕೆ ಹೋಗಿ ಆ ಥರ ಲೈಫ್ನ ಬೇರೆಯವ್ರ ಕೈಯಲ್ಲಿ ಕೊಟ್ಕೊಂಡು ಹಾಳು ಮಾಡ್ಕೊಂಡಿದ್ದೀನಿ ಅಂತ. ಇನ್ಮೇಲೆ ಆ ಥರ ಅನ್ಸೋದಿಲ್ಲ. ಬಟ್ ಯಾಕಂದರೆ ಒಂದು ಒಳ್ಳೆ ವ್ಯಕ್ತಿಗಳ ಜೊತೆ ನಾನು ಇದ್ದೀನಿ. ಸೊ ಪಾಸಿಟಿವ್ ಏನೇನು ತೊಗೊಂಡ್ರಿ? ಪಾಸಿಟಿವ್ ಒಂದು ತಿಂಗಳಾದ್ಮೇಲೆ ಪಾಸಿಟಿವ್ ಹೆಂಗಾದ್ರಿ ನೀವು? ಪಾಸಿಟಿವ್ ಅಂದರೆ ನನಗೆ ನನ್ನ ಸ್ವಂತ ಅಂದರೆ ನನ್ನ ಆರೋಗ್ಯ ಬಗ್ಗೆ ಕಾಳಜಿ ತಗೊಂಡೆ. ಆಮೇಲೆ ಈ ಥರ ಕುತ್ಕೊಂಡು ಈ ಥರ ಇದು ಮಾಡಿಂದ ನಮ್ಮ ಮೈಂಡ್ ನಮಗೆ ಹಾಳಾಗುತ್ತೆ. ಅದರಿಂದ ನಾನು ಆಚೆ ಬಂದು ನನ್ನ ಒಂದು ಇನ್ ಮುಂದೆ ಯಾವ್ದಾದ್ರು ಸಮಾಜಕ್ಕೆ ಒಳ್ಳೆ ಕೆಲಸ. ಅಂದ್ರೆ ಉಪೇಂದ್ರ ಫಿಲಮ್ ಉಪೇಂದ್ರ ಒಂಥರ ನೀನು ಹೊಸ ಪ್ರಪಂಚ ತೋರಿಸ್ತೀನಿ ಬಾ ಅಂತ. ಆ ಥರ ಏನಿಲ್ಲ, ಆ ಥರ ಎಲ್ಲ ಮಾಡಕ್ ಹೋಗ್ಬಿಡಿ. ಆಮೇಲೆ ಹೊಸ ಪ್ರಪಂಚ ತೋರ್ಸಕ್ಕೆ ಇಲ್ಲ ಇಲ್ಲ ನನ್ನ ಜೀವನ ನೋಡು
2 ನಿಮಿಷದ ಮುಂಚೆ ಇತ್ತು ಇವಾಗ ಹೊಡೆದಾಯ್ತು ಅಷ್ಟೇ ಜೀವನ ಬಾ ಆ ಥರ ಏನಿಲ್ಲ ತಾನೆ. ಇಲ್ಲ ಇಲ್ಲ ಆ ಥರ ಜೀವನ ಅಲ್ಲ. ಇನ್ನು ಮುಂದೆ ಖುಷಿಯಾಗಿ ಒಳ್ಳೆ ಬೈಕ್ ತಗೊಂಡಿದ್ದೀನಿ. ಓಕೆ ಸ್ನೇಹಿತರೆ, ನೋಡಿ ನಾನು ಅವಾಗಲೇ ಹೇಳಿದ್ನಲ್ಲ ಏನೋ ಒಂದು ಮಾಡಿದ್ದಾರೆ ಅಂತ. ಅವರು ನೋಡಿ ಒಂದು ಹತ್ತತ್ರ ಒಂದು 2-3 ತಿಂಗಳು ಆಗಿರ್ಬೋದು. ಕೆಲವೊಬ್ರು 2 ವರ್ಷ 3 ವರ್ಷ ಡಿಪ್ರೆಷನ್ಲಿದ್ದು ಆಮೇಲೆ ಏನೋ ಮಾಡ್ಬೇಕಂತಿದ್ದಾರೆ. ಬಟ್ ಈ ಹುಡುಗ ಅಂತೂ ಸಿಕ್ಕಾಪಟ್ಟೆ ಇನ್ಸ್ಪಿರೇಷನ್ ಆಗಿ ಒಬ್ರನ್ನ ನೋಡಿ ಕಲ್ತಿ ಅವನು ನನ್ನ ಜೀವನದಲ್ಲಿ ಅವತ್ತು ಕುಗ್ಬೇಡ್ದು ಅಂತ ಹೇಳ್ಬಿಟ್ಟು ಇವಾಗ ರೀಸೆಂಟಾಗಿ ಹೊಸ ರಾಯಲ್ ಎನ್ಫೀಲ್ಡ್ ಹಂಟರ್ ಗಾಡಿ ತೊಗೊಂಡಿದ್ದಾರೆ. ನೋಡ್ಬೋದು ಹೊಸ ಗಾಡಿ. ನಿನ್ನೆ ತಾನೇ ಬಂದು ಜನಸ್ನೇಹಿ ಆಶ್ರಮದಲ್ಲಿ ಪೂಜೆನೂ ಮಾಡಿಸಿದ್ದಾರೆ. ನೋಡ್ಬೋದು, ತುಂಬ ಖುಷಿಯಾಗುತ್ತೆ ಈ ಥರ ನೋಡಿ. ಬನ್ನಿ ಬನ್ನಿ ಶಿವರೇ, ನೋಡಿ ಎಲ್ಲರ ಥರನೂ ಥಿಂಕ್ ಮಾಡಬಾರ್ದು ಮನುಷ್ಯ. ಬೇರೆ 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 ರೀತಿ ಥಿಂಕ್ ಮಾಡಬೇಕು. ಇದು ಲವ್ ಅನ್ನೋದು ಇದೆಯಲ್ಲ, ಯಾವ ಲೆವೆಲ್ ಬೇಕಾದರೂ ಮನುಷ್ಯನ ತೊಗೊಂಡೋಗ್ಬಿಡುತ್ತೆ. ಒಂದು ಜೀವನ ತೆಗಿಬೋದು, ಜೀವನ ಉಳಿಸ್ಬೋದು. ಸೊ ಈ ಹುಡುಗ ತಾನು ಬದುಕಬೇಕು, ತನ್ನ ಜೀವನದಲ್ಲಿ ಏನೋ ಮಾಡಬೇಕು. ಇವತ್ತು ಒಬ್ಳು ಹುಡುಗಿ ಹೋದರೆ ಹೋಗ್ಲಿ, ಇನ್ನೊಬ್ಳು ಬರ್ತಾಳೆ. ಓಕೆನಾ? ತಂದೆ ತಾಯಿನೂ ಬಿಟ್ಬಿಡೋರು ಇದ್ದಾರೆ ಈ ಪ್ರಪಂಚದಲ್ಲಿ ಒಂದು ಹುಡುಗಿಗೋಸ್ಕರ. ಆದರೆ ಹುಡುಗಿ ಬೇಡದಿದ್ರು ಬೇಜಾರಿಲ್ಲ. ನನಗೆ ನಮ್ಮ ತಂದೆ ತಾಯಿ ಮುಖ್ಯ ಅಂತ ಹೇಳ್ಬಿಟ್ಟು ನನಗೆ ಕೆಲವೊಂದು ಸಲ ಮೋಸ ಆದ್ರೂ ನಾನು ಯಾವತ್ತೂ ಅವರಿಗೆ ಬ್ಯಾಡ್ ಕಮೆಂಟಾಗಿ ಏನೋ ಅವ್ರ ಜೀವನ ಅವರು ಇದು ಮಾಡ್ಕೊಂಡಿದ್ದಾರೆ. ಬಟ್ ಅವ್ರಿಗೆ ಯಾವತ್ತೂ ನಾನು ಕೆಟ್ಟದಾಗಿ ಬಯಸಲ್ಲ. ಎಲ್ಲೇ ಇದ್ದರೂ ಚೆನ್ನಾಗಿರಬೇಕು ಅನ್ನೋ ನನ್ನ ಮನೋಭಾವನೆ. ಓಕೆ, ವೆರಿ ಗುಡ್ ಶಿವ ಅವರೇ. ನೀವು ಹಿಂಗೆ ಲೈಫಲ್ಲಿ ಚೆನ್ನಾಗಿರ್ರಿ. ನೀವು ಕಳ್ಕೊಂಡಿರೋದು ಅದಕ್ಕಿಂತ ಚೆನ್ನಾಗಿರೋದು ಬೇಗ ಸಿಗಲಿ ನಿಮಗೆ. ಸೊ ನಮ್ಮ ಭಗವಂತ ಒಳ್ಳೇದು ಮಾಡ್ದೆ. ಯಾಕಂದರೆ ಒಳ್ಳೆ ಮನಸ್ಸಿರೋರ್ಗೆ ಯಾವತ್ತಿದ್ರು ಭಗವಂತ ಕೈ ಬಿಡಲ್ಲ, ಒಳ್ಳೇದನ್ನು ಮಾಡೇ ಮಾಡ್ತಾನೆ. ನೀವು ಕೆಲವೊಂದು ಸೇವೆಗಳು ಆಶ್ರಮಕ್ಕೆ ಬಂದ್ಬಿಟ್ಟು ಮಾಡ್ತೀರಾ. ಜನಸ್ನೇಹಿ ಆಶ್ರಮದ ನಾನು ಎಷ್ಟೋ ಸಲ ನೋಡಿದ್ದೀನಿ ನಿಮಗೆ. ಸೊ ಅದೆಲ್ಲ ನೋಡಿದ್ರೆ ಗ್ರೇಟ್ ಥಿಂಗ್ಸ್. ನೀವು ಮಾಡ್ತಿರೋದು ಒಳ್ಳೆ ಕೆಲಸ. ಸೊ ಒಳ್ಳೇದು ಮಾಡ್ತಿದ್ರೆ ನಿಮಗೆಲ್ಲೋ ಒಂದು ಕಡೆ ಭಗವಂತ ಕೈ ಹಿಡಿತಾನೆ. ಸೊ ತಲೆ ಕೆಡ್ಸ್ಕೊಬೇಡಿ. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಓಕೆ, ಖುಷಿಯಾಗಿರಿ. ಗಾಡಿ ಹೊಸ ತೊಗೊಂಡಿದ್ದೀರಾ, ನುಗ್ಗು ಅಂತ ಹೇಳ್ಬಿಟ್ಟು ನುಗ್ಬಿಟ್ಟಿರಾ. ನುಗ್ಬೇಡಿ ಜೀವನದಲ್ಲಿ ಎಲ್ಲಿ ನುಗ್ಬೇಕು ಅಲ್ಲಿ ನುಗ್ಗಿ. ಈ ಗಾಡಿಯಲ್ಲೆಲ್ಲ ನುಗ್ಗಕ್ಕೆ ಹೋಗ್ಬೇಡಿ. ಗಾಡಿ ಮಾತ್ರ ಲಿಮಿಟ್ ಸ್ಪೀಡ್ ಆಗಿರಲಿ, ಯಾಕಂದರೆ ಇದು ಸಿಕ್ಕಾಪಟ್ಟೆ ಸ್ಪೀಡ್ ಹೋಗುತ್ತೆ ಗಾಡಿ. ಸೊ ಲೈಫಲ್ಲಿ ಚೆನ್ನಾಗಿರಿ. ನೋಡ್ತಾಯಿರಿ. ನಮ್ಮ ವೀಕ್ಷಕರಿಗೆ ಏನಂತ ಹೇಳ್ತೀರಾ ನಮ್ಮ ಚಾನಲ್ ಬಗ್ಗೆ? ಎಲ್ಲರೂ ಸಪೋರ್ಟ್ ಮಾಡಿ, ಶೇರ್ ಮಾಡಿ. ಎಂತಿಂಥವು ವಿಡಿಯೋಗಳನ್ನ ಇದು ಆಗ್ತಾ ಇದ್ದಾವೆ. ಮೋಹನ್ ಅಣ್ಣ ಅವರು ಚೆನ್ನಾಗಿ ವಾಯ್ಸ್ ಕೊಟ್ಟು ಚೆನ್ನಾಗಿ ವಿಡಿಯೋಗಳು ಮಾಡ್ತಾರೆ. ಅವರಿಗೆ ದೇವರು ಆಯುಷು ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಬಿಡ್ಕೊತೀನಿ. ಓಕೆ ಸ್ನೇಹಿತರೆ, ನೋಡಿದ್ರ ಒಬ್ಬ ಮೋಟಿವೇಶ್ನಲ್ ಪ್ರೇಮಿಯ ಒಂದು ಕತೆ. ಸೊ ಈ ಮೋಟಿವೇಶ್ನಲ್ ಪ್ರೇಮಿಯ ಕತೆ ಕೇಳಿ ಎಷ್ಟು ಜನ ಇನ್ಸ್ಪೈರ್ ಆಗ್ತಿರೋ ಗೊತ್ತಿಲ್ಲ, ಅದನ್ನು ಮೋಟಿವೇಶನ್ ಆಗಿ ತಗೊತಿರೋ ಗೊತ್ತಿಲ್ಲ. ಈ ಥರ ವ್ಯಕ್ತಿಗಳು ಏನು ಸ್ಪೀಚ್ ಕೊಡ್ತಾರೆ ಅದು ನೋಡಿಕೊಂಡು ನಾವು ಜೀವನನ ಮುಂದುವರಿಸ್ಬೇಕು. ಸೊ ತುಂಬ ಖುಷಿ ಆಯಿತು. ಸೊ ಅದು ಇದಕ್ಕೆ ಹೋಗ್ಬೇಡಿ ಶಿವರೇ, ಎಲ್ಲಿ ಜೀವನ ಅದೇ ಉಪೇಂದ್ರ ಪಿಕ್ಚರ್. ಆಮೇಲೆ ಉಪೇಂದ್ರ ಪಿಕ್ಚರ್ ಆದಂಗೆ ಆಗ್ಬಿಟ್ಟಿರ ನೀವು. ಲಾಸ್ಟಲ್ಲಿ ಗೊತ್ತು ತಾನೆ, ಲಾಸ್ಟಲ್ಲಿ ನಾನು ಅಂದವ್ರು ಏನಾಗವ್ರೆ. ಓಕೆ, ತಲೆ ಕೆಡ್ಸ್ಕೊಡಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಎಲ್ಲರೂ ಸೇರು ಸಪೋರ್ಟು ಎಲ್ಲರೂ ಮಾಡಬೇಕು. ಮೋಹನ್ ಅಣ್ಣಗೆ ಒಳ್ಳೆ ವಿಡಿಯೋ ಮತ್ತೆ ವಾಯ್ಸ್ ಕೊಡ್ತಾರೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಬಾಯ್ ಎಲ್ಲರಿಗೂ.